ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಆಳ್ವಾಸ್ ಕಾಲೇಜಿನಲ್ಲಿ ಕಾವ್ಯ ಪೂಜಾರಿ ನಿಗೂಢ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳ ದೌರ್ಜನ್ಯ ತಡೆ ಸಮಿತಿ ಅಧ್ಯಕ್ಷ ಉಗ್ರಪ್ಪ ನೇತೃತ್ವದಿಂದ ಪರಿಶೀಲನೆ ನಡೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಆಳ್ವಾಸ್ ಕಾಲೇಜಿನಲ್ಲಿ ಕಾವ್ಯ ಪೂಜಾರಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಸತಿ ಶಾಲೆ ನಡೆಸೋದಕ್ಕೆ ಖಾಸಗಿಯವರಿಗೆ ಪರ್ಮಿಷನ್ ಇಲ್ವಂತೆ ಆಳ್ವಾಸ್ ರೆಸಿಡೆನ್ಷಿಯಲ್ ಸ್ಕೂಲ್ ವಿಚಾರದಲ್ಲಿ ಅಧಿಕಾರಿಗಳಿಗೆ ಉಗ್ರಪ್ಪ ತರಾಟೆ ತೆಗೆದುಕೊಂಡಿದ್ದಾರೆ. ಮಕ್ಕಳ ದೌರ್ಜನ್ಯ ತಡೆ ಸಮಿತಿ ಅಧ್ಯಕ್ಷ ಉಗ್ರಪ್ಪ ಅವರ ನೇತೃತ್ವದ ತಂಡ ಪರಿಶೀಲನೆಯನ್ನು ನಡೆಸ್ತಾ ಇದೆ. ಆಳ್ವಾಸ್ ವಸತಿ ಶಾಲೆಯ ಬಗ್ಗೆ ವರದಿಯನ್ನ ಕೇಳಿದ್ದೀನಿ, ಶೀಘ್ರವೇ ಈ ಒಂದು ರಿಪೋರ್ಟ್ ಅನ್ನು ಸರ್ಕಾರಕ್ಕೆ ಸಲ್ಲಿಸ್ತೀನಿ ಅಂತ ಉಗ್ರಪ್ಪ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಜೊತೆಗೆ ಕಾವ್ಯ ಸಹಪಾಠಿಗಳಿರ್ಬೋದು, ಫ್ರೆಂಡ್ಸ್ ಇರಬಹುದು, ಹಾಸ್ಟೆಲ್ ವಾರ್ಡನ್, ಇನ್ನು ಪಿಟಿ ಮಾಸ್ಟರ್ ಇಂದ ಕೂಡ ಮಾಹಿತಿಯನ್ನು ಉಗ್ರಪ್ಪ ಅವರು ಪಡ್ಕೊಂಡಿದ್ದಾರೆ. ಮಂಗಳೂರು ಪೊಲೀಸ್ ಕಮಿಷನರ್ ಟಿಆರ್ ಸುರೇಶ್, ಜಿಲ್ಲಾಧಿಕಾರಿ ಜಗದೀಶ್ ಅವರ ಜೊತೆಗೆ ಉಗ್ರಪ್ಪ ಅವರು ಭೇಟಿ ಕೊಟ್ಟಿದ್ದಾರೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಮಂಗಳೂರಿನ ರಿಪೋರ್ಟರ್ ಸುಕ್ಪಾಲ್ ಪೊಳಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸುಕ್ಪಾಲ್, ಆಳ್ವಾಸ್ ಕಾಲೇಜಿಗೆ ಉಗ್ರಪ್ಪ ಅವರು ಹೋಗಿದ್ದಾರೇನೋ ನಿಜ, ಆದ್ರೆ ಈಗ ಅವರು ಹೇಳ್ತಿರೋ ಪ್ರಕಾರ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಪರ್ಮಿಷನ್ ಇಲ್ಲ ಅಂತ, ಅಂದ್ರೆ ಖಾಸಗಿಯವರು ನಡೆಸುವಂತ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರೆ ಇಷ್ಟು ದಿನ ಅವರ ಗಮನಕ್ಕೆ ಬಂದಿಲ್ವಾ ಅಂತ ಹೇಳಿ ಸುಕ್ಪಾಲ್? ಅದೇ ಪ್ರಮುಖವಾಗಿ ಈ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಈಗಾಗಲೇ ಈ ಜಿಲ್ಲೆಯಲ್ಲೇ ಸುಮಾರು 28 ಈ ರೀತಿಯಾದಂತಹ ಶಿಕ್ಷಣ ಸಂಸ್ಥೆಗಳಿದೆ ಅನ್ನುವಂಥದ್ದನ್ನು ಉಗ್ರಪ್ಪರವರೇ ಈಗ ಅಧಿಕಾರಿಗಳ ಮೂಲಕ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈ ಸ್ವತಃ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಏನಿದೆ ಅಲ್ಲಿರುವಂತಹ ಹೆಚ್ಚಿನ ವಿದ್ಯಾರ್ಥಿಗಳು ವಸತಿ ಶಾಲೆಯಲ್ಲೇ ಇರುವಂತದ್ದು, ಅಲ್ಲೇ ಸ್ಟೇ ಮಾಡ್ತಿರುವಂತದ್ದು. ಹಾಗಾಗಿ ಇದಕ್ಕೆ ಸರ್ಕಾರದಲ್ಲಿ ಯಾವುದೇ ಪರ್ಮಿಷನ್ ಇಲ್ಲ. ಆ ಪರ್ಮಿಷನ್ ಇರುವುದು ಅವರ ಹತ್ರ ಯಾವುದೇ ದಾಖಲೆಗಳಿಲ್ಲ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ. ಹಾಗಾಗಿ ಇದು ಅನಧಿಕೃತ ಅನ್ನುವಂಥದ್ದನ್ನ ಉಗ್ರಪ್ಪನವರು ಹೇಳ್ಕೊಂಡಿರುವಂತದ್ದು. ಜೊತೆಗೆ ಕಾವ್ಯ ಸಾವಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಜೊತೆಗೆ ಶಿಕ್ಷಣ ಸಂಸ್ಥೆಯನ್ನು ಅವರು ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಮೊನ್ನೆ ನಡೆದಿರುವಂತ ಘಟನೆ ಏನಿದೆ ಅದರ ಬಳಿಕ ನಡೆದಿರುವಂತ ಬೆಳವಣಿಗೆಗಳನ್ನು ಸಹ ಅವರು ಸಾಕಷ್ಟು ಪ್ರಶ್ನೆ ಮಾಡಿರುವಂತದ್ದು. ಅದು ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮೋಹನ್ ಆಳ್ವ ಆಗಿರ್ಬೋದು, ಅಲ್ಲಿನ ದೈಹಿಕ ಶಿಕ್ಷಕ ಪ್ರವೀಣ್ ಆಗಿರ್ಬೋದು, ಅಥವಾ ಅವರ ಕಾವ್ಯರವರ ಸಹಪಾಠಿಗಳಿದೆ, ಅವ್ರ ಹತ್ರ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಮೊದಲು ಇಲ್ಲಿ ಅವರಿಗೂ ಕಾಡಿರುವಂತ ಪ್ರಶ್ನೆ, ಈ ನೇಣು ಬಿಗಿದುವಂತ ಸ್ಥಿತಿಯಲ್ಲಿದ್ದಂತ ಸಂದರ್ಭದಲ್ಲಿ ಅವಳನ್ನ ಯಾಕೆ ಕೆಳಗಿಳಿಸಿದ್ರು, ಜೊತೆಗೆ ತಕ್ಷಣಕ್ಕೆ ಅವರಿಗೆ ಹಾಸ್ಪಿಟ್ಲಿಗೆ ತಗೊಂಡೋಗಿ ಮನೆಯವರಿಗೂ ಯಾವುದೇ ಮಾಹಿತಿ ನೀಡದೆ ಯಾಕೆ ಈ ರೀತಿಯಾಗಿ ಶವಾಗಾರದಲ್ಲಿ ಇರಿಸಿದ್ದಾರೆ ಅನ್ನುವ ಜೊತೆಗೆ ವಿದ್ಯಾರ್ಥಿಗಳಲ್ಲೂ ಸಾಕಷ್ಟು ಪ್ರಶ್ನೆಗಳನ್ನ ಅವ್ರು ಕೇಳಿರುವಂತದ್ದು. ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತದ್ದಿಲ್ಲ. ಒಬ್ಬ ಪ್ರತಿಭಾನ್ವಿತೆಯ ನಿಗೂಢ ಸಾವಾಗಿದೆ. ಈ ಸಾವಿನ ರಹಸ್ಯ ಏನಿದೆ ಅದನ್ನ ಭೇದಿಸ್ಲಿಕ್ಕೆ ನಮ್ಮ ಸಮಿತಿ ಪ್ರಯತ್ನ ಪಡುತ್ತೆ. ಈ ಹಿನ್ನೆಲೆಯಲ್ಲೇ ಸರ್ಕಾರಕ್ಕೆ ವರದಿಯನ್ನ ಕೊಡ್ತೇನೆ ಅನ್ನುವಂಥದ್ದನ್ನ ಉಗ್ರಪ್ಪ ಹೇಳಿದ್ರು. ಕ್ಷಮ ಅಂದ್ರೆ ಈಗ ಇವರೇನು ಭೇಟಿ ಕೊಟ್ಟಿದ್ದಾರೆ, ಮಕ್ಕಳ ದೌರ್ಜನ್ಯ ತಡೆ ಸಮಿತಿಯವರು ಎಲ್ಲರೂ ಕೂಡ ಹೋಗಿ ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ, ವರದಿಯನ್ನು ಕೂಡ ಕೊಡ್ತಾರೆ. ಆದ್ರೆ ಇಂಥ ಒಂದು ಎಡವಟ್ಟು ಆದ ನಂತರನೇ ಎಚ್ಚೆತ್ತುಕೊಳ್ಬೇಕಾ ಹಾಗಿದ್ರೆ ಅಂತ ಹೇಳಿ ಸುಕ್ಪಾಲ್? ಖಂಡಿತ ಈ ಒಂದು ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆನೇ ಕಾರ್ಯಪ್ರವೃತ್ತರಾಗಬೇಕಿತ್ತು. ಇದೀಗ ಈ ರೀತಿಯಾದಂತ ಒಂದು ಘಟನೆ ಆದ ಬಳಿಕ ಈ ಸಮಿತಿ ಬಂದು ಈ ರೀತಿಯಾಗಿ ಪರಿಶೀಲನೆ ಮಾಡಿರುವಂತದ್ದು ಬಹಳಷ್ಟು ದುರಂತ. ಯಾಕಂದ್ರೆ ಈ ರೀತಿಯಾದಂತ ಶಿಕ್ಷಣ ಸಂಸ್ಥೆಗಳು ಜಿಲ್ಲೆಯಲ್ಲೇ 28 ಇದೆ ಅನ್ನುವಂಥದ್ದನ್ನ ಈಗ ಅಧಿಕಾರಿಗಳು ಉಗ್ರಪ್ಪನವರಿಗೆ ವರದಿ ಕೊಟ್ಟಿದ್ದಾರೆ. ಆದ್ರೆ ಈ ವರದಿ ಈ ಹಿಂದೆ ಸಿಗಲಿಲ್ಲ ಅನ್ನುವ ಒಟ್ಟಿನಲ್ಲಿ ಈ ಘಟನೆ ಆದ ಬಳಿಕ ಆದ್ರೂ. ಓಕೆ, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಸುಕ್ಪಾಲ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.